ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಪಾಕಿಸ್ತಾನ ತಮ್ಮ ದೇಶದಲ್ಲಿ ಏನು ನಡೆದಿದೆ ಅಂತ ಅನ್ನೋದಕ್ಕೆ ನಮ್ಮ ಭಾರತದ ಮೇಲೆ ಅಕ್ರಮಾಂತಿ ಮಾಡೋ ದೂರುಳಿದು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನು ನಮ್ಮ ನರೇಂದ್ರ ಮೋದಿ ಅವರು ಕೊಡ್ತಾರೆ ಅಂತ ಹೇಳಿ ವಿಶ್ವಾಸದ. ಅದಕ್ಕೆ ಉತ್ತರ ಮಂಡಲ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ನಾವು ಇದು ಇವತ್ತು ಭಾರತೀಯ ಜನತಾ ಪಾರ್ಟಿ ಉತ್ತರ ಮಂಡಲ ವತಿಯಿಂದ ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಲ್ಲಿ ನಡೆದಂಥ ಘೋರ ಕೃತ್ಯ, ಪಾಕಿಸ್ತಾನದಿಂದ ಬಂದಂಥ ಭಯೋತ್ಪಾದಕರು ನಡೆಸಿದ ಕೃತ್ಯವನ್ನು ಖಂಡಿಸಿ ಇವತ್ತು ನಾವು ಶ್ರದ್ಧಾಂಜಲಿಯನ್ನು ರೂಪಿಸ್ತಾ ಇದ್ದೇವೆ. ಈ ಘೋರ ಕೃತ್ಯವನ್ನು ಮಾಡಿದ ಪಾಕಿಸ್ತಾನ ಎಲ್ಲ ಭಯೋತ್ಪಾದಕರು ಕೇವಲ ಹಿಂದೂ ಧರ್ಮವನ್ನು ಮಾತ್ರ ಅವರು ನೋಡಿ ಹತ್ಯೆಯನ್ನು ಮಾಡಿದ್ದಾರೆ. ಅವರ ಹೆಣ್ಣು ಮಕ್ಕಳನ್ನು ಬಿಟ್ಟು ಕೇವಲ ಅವರ ಗಂಡಂದಿರಿಗೆ ಮಾತ್ರ ಅವರು ಹತ್ಯೆಯನ್ನು ಮಾಡಿದ್ರು. ನೋಡಿದರೆ ಇದು ಘೋರ ಮಾತ್ರ ಕೃತ್ಯ ಅಂತ ಕೇವಲ ಅವರು ಅವರ ಸಿಂಧೂರವನ್ನು ನೋಡಿ, ಬ್ಯಾಂಗಲ್ ನೋಡಿ ಮತ್ತು ಅವರ ಕೈಯಲ್ಲಿರೋ ದಾರವನ್ನು ಹತ್ಯೆ ಮಾಡ್ತಾರೆ ಅಂತಂದರೆ ಇದು ಘೋರ ಕೃತ್ಯ. ಇದು ನಾವು ಖಂಡಿಸ್ತೇವೆ ಅಂತ ನಿನ್ನೆ ದಿವಸ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಒಂದು ದಾಳಿ ಆಗಿತ್ತು. ಅದು ಭಾರತದ ಹಿಂದೂಗಳನ್ನು ಐಡೆಂಟಿಫೈ ಮಾಡಿ ಗುರುತಿಸಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವತ್ತಿನ ದಿವಸ ಅಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಟ್ಕೊಂಡು ಏನು ಭಾರತ ಈಗ 370 ತೆಗೆದು ಆದಮೇಲೆ ಒಂದು ಕಾಶ್ಮೀರ ಭಾಳ ಪ್ರವಾಸಿ ಸ್ಥಾನವಾಗಿ ಅಲ್ಲಿ ಭಾಳ ಹಿಂದೂಗಳು ಭಾಳಷ್ಟು ಜನ ಭಾರತೀಯರಲ್ಲಿ ಹೋಗ್ತಾಯಿದ್ರು. ಅದು ಭಾಳ ಫೇಮಸ್ ಆಗೋಕ್ಕೈತು. ಕೂಡಲೇ ಈ ರೀತಿ ಒಂದು ಕೃತ್ಯವನ್ನು ಭಯೋತ್ಪಾದಕರು ಎಸಗಿದ್ದಾರೆ. ಅವರಿಗೆ ಹಿಂದೆ ಆಗಲೇ ನಮ್ಮ ಜ್ವಾಲಕರ್ ಹೇಳಿದರು, ಹಿಂದೆ ಒಂದು ತಕ್ಕ ಪಾಠವನ್ನು ಕಲಿಸೋದ್ರ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದರು ಮೋದಿಜಿಯವರು. ಅಂಥ ಒಂದು ಉತ್ತರವನ್ನು ಮತ್ತೆ ಕೊಡಬೇಕು ಅವರಿಗೆ. ಹಿಂದೂಗಳು ನೆಮ್ಮದಿಯಾಗಿ ಬದುಕಬೇಕು ಭಾರತದಲ್ಲಿ ಅನ್ನುವಂಥ ಒಂದು ಮಾತನ್ನು ಇವತ್ತು ಹೇಳ್ತಾ, ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಮೇಲೆ ನಮಗೆ ವಿಶ್ವಾಸದ ಶಾಂತಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ. ಅಲ್ಲೇ ಕಟ್ಬಿಡ್ರಿ.